ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಗೆಜೆಟ್ಗಳನ್ನ ತೆಗೆಸಿ ಅವರು ಅದನ್ನು ಸಾಬೀತು ಮಾಡಲಿ. ಅದಾಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಅದ್ರ ಹೆಸರೇ KRS ರಸ್ತೆ ಅಂತ, ಅದು ಕೂಡ ಮಹಾರಾಜರ ಹೆಸರೇ. ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀರಲ್ಲ. ನನ್ನ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಇವ್ರು ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ, ಮಹಾರಾಜರು ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮೋದಿಯವರೇನು ಮಾಡ್ಲಿಲ್ವಾ? ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದ್ದೀರೇನ? ನಾನು ಮಾಡಿದೆ ಹಂಗಾರೆ ಮೋದಿಯವರೇನು ಮಾಡ್ಲಿಲ್ವಾ? ಮೋದಿಯವರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ. ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟು ಇಡಬೇಕಂದ್ರೆ ಇನ್ನು ಶತಮಾನ ಹೋದ್ರೂ ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು, ಅಷ್ಟು ಋಣ ಇದೆ ಮೈಸೂರು ಮೇಲೆ. ಮೊದಲು ನಾವು ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ. ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು, ಯಾರ ನೆಲದಲ್ಲಾದ್ರು ಅಂತ, ಯಾರಿಂದಾದ್ರು, ಯಾರ ನಾಮಬಲದಿಂದ ಆದ್ರು ಅಂತ ಅವರು ಹೇಳಿದ್ರು. ಮುಖ್ಯಮಂತ್ರಿ ಅವ್ರ ಋಣದಲ್ಲವ್ರು ಅಂತ ಹೇಳಿದ್ರಲ್ಲ, ಅವ್ರ ಹಿಂದೆ ಮುಖ್ಯಮಂತ್ರಿ ಅವ್ರ ಋಣದಲ್ಲವ್ರು ಅಂತ ಹೇಳಿದ್ರು. ಮುಂದೆ ಯಾವರೇ ಹೇಳಿದ್ರಲ್ಲ ಹಿಂದೆ, ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು KRS ಕೊಡ್ತಿದ್ದೀರಿ, ಅವ್ರ ಯೂನಿವರ್ಸಿಟಿಲಿ ಓದಿದ್ದೀರಿ, ನೀವು ಮಹಾರಾಜರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ. ನೀವು ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಯಾರು ಪರವಾಗಿ ಮಾತನಾಡಿದಾರೆ ಅವ್ರ ಬಕೆಟ್ ಹಿಡಿತಿದ್ದಾರೆ. ಬಕೆಟ್ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಹ ಗೊತ್ತಿಲ್ಲ. ರಾಜಕಾರಣ ಇರ್ಬೋದು, ಓಲೈಕೆ ಇರ್ಬೋದು, ಯಾರಿಗೆ ಗೊತ್ತು? ಏನು ಕಿತ್ತಾಡ್ತಿಲ್ಲ. ಇದು ಮೈಸೂರು ನೋಡಿ ಸರ್, ಇದು ಪಕ್ಷದಿಲ್ಲ ಅಷ್ಟೇ. ನಾವು ಇವತ್ತು ರಾಜ್ಯಾಧ್ಯಕ್ಷ ಸ್ಟೇಟ್ಮೆಂಟ್ ಮಾಡವ್ರೆ. ನಾವು ಇವತ್ತು ಕರೆದದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಕೌಂಟರ್ ಕೊಡ್ಲಿಕ್ಕಲ್ಲ. ಪ್ರಿನ್ಸೆಸ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯನವರಿಗೆ ಕರೆ ಕೊಡ್ಲಿಕ್ಕೆ ಅವ್ರೇನೋ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅದು ಪಕ್ಷದ ಭಿನ್ನಾಭಿಪ್ರಾಯ ಅಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಇವ್ರು ಹೇಳ್ದಂಗೆ, ಆದ್ರೆ ಅಂತ ಅಭಿಪ್ರಾಯ ಕೂಡ ನಾನು